ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಿರೋ ಬಳೆ ಮಾಡೋದು ಹೆಂಗೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು, ಓಲ್ಡ್ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದೀನಿ. ಮೊದಲು ಒಂದು ಪ್ಲೇವುಡ್ಗೆ ಸಿಲ್ಕ್ ಥ್ರೆಡ್ನ ತೊಗೊಂಡು 30 ಸಲ ಸುತ್ಕೋತಾ ಇದ್ದೀನಿ. 30 ಸಲ ಸುತ್ಕೋಬೇಕು. ಸುತ್ಕೊಂಡಾದ್ಮೇಲಿಂದ 30 ನಿಮಗೆ 25, 30 ನಿಮ್ಮ ಬ್ಯಾಂಗಲ್ ಸೈಜ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರೈನ್ಸ್ನ ತೊಗೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಇರೋದ್ರಿಂದ 30 ತೊಗೊಂಡಿದ್ದೀನಿ. ಒಂದೇ ಸಲ ಇಟ್ಕೊಂಡು ಒಂದೇ ಥರ ಇವಾಗ ಗಮ್ ಹಾಕ್ಕೊತಾ ಇದ್ದೀನಿ. ಅದನ್ನು ಹಂಗೆ ನೀವು ಸ್ಟ್ರೈಟಿಗೆ ಬಾಕ್ಸ್ ಥರ ಕಾಣೋ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಕುಚ್ಚು ಕಟ್ಟೋ ಥರ ಹಿಂಗೆ ಇನ್ನು ಕುಚ್ಚು ಕಟ್ಟಬೇಕಾದ್ರೆ ಮುಂದೆ ಚೂಪು ಮಾಡ್ಕೋತಾರಲ್ಲ, ಆ ಥರ ಮಾಡ್ಕೋಬಾರ್ದು. ಅಂದರೆ ಬಾಕ್ಸ್ ಟೈಪ್ ಥರ ಬರೋಂಗಿದ್ರೆ ಬ್ಯಾಂಗಲ್ಸ್ ಚೆನ್ನಾಗಿ ಸುತ್ಕೋಬೋದು. ಇವಾಗ ನಾನು ಒಂದು ಬ್ಯಾಂಗಲ್ಗೆ ಮನೇಲಿರೋ ವೇಸ್ಟ್ ಬ್ಯಾಂಗಲ್ ತೊಗೊಂಡಿದ್ದೀನಿ, ಹಳೆ ಗಾಜಿನ ಬಳೆ. ಅದಕ್ಕೆ ಅಂಟಾಕೊಂಡು ಇವಾಗ ಮತ್ತೆ ಇನ್ನೊಂದ್ಸಲಿ 3 ಎಳೆ ದಾರ ಮಾಡ್ಕೊತಾ ಇದ್ದೀನಿ ಸ್ಟೋನ್ಸ್ನ ಏರ್ಸ್ಕೊಳ್ಳೋಕ್ಕೆ. ಆವಾಗಲೇ ತೋರಿಸೋದ್ನಲ್ಲ ಫಸ್ಟ್ನಾಗೆ, ಆ ಥರ ಡಿಸೈನ್ ಮಾಡಬೇಕಂದ್ರೆ ಈ ಥರ ಸ್ಟೋನ್ಸ್ನ ಏರಿಸ್ಕೋಬೇಕು. ಇವಾಗ 3 ಎಳೆ ದಾರ ತೊಗೊಂಡು ಅದನ್ನು ಸೇಮ್ ಆವಾಗಲೇ ಹೆಂಗೆ ಗಮ್ ಹಾಕ್ಕೊಂಡು ಇದು ಮಾಡಿಕೊಂಡೆ, ಇವಾಗ ಹಂಗೆ ಮುಂದೆ ಒಂಚೂರು ಗಮ್ ಹಾಕ್ಕೊಂಡು ಇದು ಮಾಡ್ಕೋತಾ ಇದ್ದೀನಿ. ಆವಾಗ ಏನು ಲೆಂತ್ ತೊಗೊಂಡಿದ್ದೆ ಆ ಲೆಂತಿಗಿಂತ ಇದು ಲೆಂತ್ ತುಂಬ ಉದ್ದ ಬಿಟ್ಕೊಂಡಿದ್ದೀನಿ. ಬಿಕಾಸ್ ಈ ದಾರಕ್ಕೆ ನಾನು ಸ್ಟೋನ್ನ ಇವಾಗ ಬೀಡ್ಸ್ಗಳನ್ನ ಏರಿಸ್ತೀನಲ್ಲ, ಆವಾಗ ನನಗೆ ಸುತ್ತಬೇಕಾದ್ರೆ ಈಸಿ ಆಗುತ್ತೆ ತಕ್ಕೊಳ್ಳೋಕ್ಕೆ. ಇಲ್ಲ ಅದ್ರ ಜೊತೆ ಇದ್ದರೆ ಗೊತ್ತಾಗಲ್ಲ ಯಾವುದು ಅಂತ. ಅದಕ್ಕೆ ಒಂಚೂರು ಉದ್ದ ತೊಗೊಂಡು ಇವಾಗ ಆ ದಾರದೊಳಗೆ ಬೀಡ್ಸ್ನ ಪೋಣಿಸ್ಕೊತಾ ಇದ್ದೀನಿ. ಇವಾಗ ನಾನು ಯೂಸ್ ಮಾಡ್ತಿರೋ ಬೀಡ್ಸು ಆರಿ ವರ್ಕಲ್ಲಿ ಸೀರೆಗೆ ಬ್ಲೌಸ್ಗಳಿಗೆಲ್ಲ ವರ್ಕ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಅದು. ನಾನೇನಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ, ಇದು ಬೇಗ ಶೇಡ್ ಆಗೋಲ್ಲ, ಶೇಡೇ ಆಗೋಲ್ಲ. ಮತ್ತು ತುಂಬ ಸ್ಮಾಲ್ ಸೈಜ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇದನ್ನು ತೊಗೊಂಡೆ. ಸೂಜಿನ ಹಾಕ್ಕೊಂಡು ನಾರ್ಮಲ್ ಸೂಜಿನಲ್ಲಿ ಈ ಥರ ಏರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ, ಲಾಸ್ಟಿಗೆ ತೆಗಿಬೋದು. ಕಡಿಮೆ ಆದರೆ ಮತ್ತೆ ಹಾಕ್ಕೊಳಕ್ಕಾಗಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ. ಆಮೇಲೆ ಲಾಸ್ಟಿಗೆ ಒಂದು ಗಂಟು ಹಾಕ್ಕೋತಾ ಇದ್ದೀನಿ, ಸ್ಟೋನ್ಸ್ ಕೆಳಗಡೆ ಉದ್ರಬಾರ್ದಲ್ಲ ಅಂತ. ಇವಾಗ ನೋಡ್ಬೋದು, ಅದಕ್ಕಿಂತ ಆ ಲೆಂತ್ ಉದ್ದ ಇದೆ. ಇವಾಗ ಬಳೆನ ಇಟ್ಕೊಂಡು ಸ್ಟ್ರೈಟಿಗೆ ಹಂಗೆ ನಾನು ಹೆಂಗೆ ತೋರಿಸ್ತಾ ಇದ್ದೀನೋ ಅದೇ ಥರ ಸುತ್ಕೊಂಡು ಹೋಗಿ, ಒಂದ್ಸಲಿ ಸುತ್ಕೊಂಡಿದ್ದಾದಮೇಲೆ ಒಂದು ಬೀಡ್ಸ್ನ ಒಳಗಡೆ ಎಳ್ಕೊಳ್ಳಿ. ಮೇಲ್ಗಡೆ ಬರೋಂಗೆ ಮಾಡಿಕೊಂಡು ಆ ಬೀಡ್ಸ್ನ ಮೇಲ್ಗಡೆ ಇಟ್ಕೊಂಡು ಹಂಗೆ ಸುತ್ಕೊಂಡು ಹೋಗಬೇಕು. ಹಂಗೆ ಅದ್ರ ಪಕ್ಕ ನೋಡಿ, ಅಲ್ಲಿ ಬೀಡ್ಸ್ ತೋರಿಸ್ತಾ ಇದ್ದೀನಿ. ಬೀಡ್ಸ್ನ ಹಂಗೆ ಹಾಕ್ಕೊಂಡು ಇವಾಗ ನೋಡ್ಬೋದು ನೀವು ಮೇಲ್ಗಡೆ ಬಂದಿದೆ. ಮತ್ತೆ 2 ಸಲ ಸುತ್ಕೋತೀನಿ, ಮತ್ತೆ ಬೀಡ್ ಹಾಕೋತೀನಿ, ಮತ್ತೆ ಹಂಗೆ 2 ಸಲ ಸುತ್ಕೊಂಡು ಮತ್ತೆ ಹಂಗೆ ಬೀಡ್ ಬಳೆ ಪೂರ್ತಿ ಹಂಗೆ ಮಾಡ್ಕೊಳ್ಳೋದು. ನಿಮಗೆ ಬೇಕಂದರೆ ತುಂಬ ಬೀಡ್ಸ್ನ ಹಾಕೋಬೋದು, ಇಲ್ಲ ಸ್ವಲ್ಪ ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು. ನಾರ್ಮಲಾಗಿ ಅಲ್ಲಲ್ಲಿ ಒಂದೊಂದು ಕಾಣಲಿ ಅಂದರೆ ಸ್ವಲ್ಪ ಬೀಡ್ಸ್ ಹಾಕ್ಕೊಳ್ಳಿ. ಇಲ್ಲ ಬೀಡ್ಸ್ ಜಾಸ್ತಿ ಬೇಕು ನನಗೆ ಅನ್ನೋರಾದರೆ ಜಾಸ್ತಿ ಬೀಡ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ 2 ಸಲ ಸುತ್ಕೊಂಡು ಒಂದು ಬೀಡ್ ಹಾಕ್ಕೋತೀನಿ. 2 ಸಲ ಸುತ್ಕೊಂಡು ಒಂದು ಬೀಡ್ ಹಾಕ್ಕೋತೀನಿ. ಇವಾಗ ನೋಡ್ಬೋದು ಮತ್ತೆ ಒಂದು ಬೀಡ್ ಹಾಕ್ಕೋತಾ ಇದ್ದೀನಿ. ಬೀಡ್ ಮೇಲಿಟ್ಕೊಂಡು ಮತ್ತೆ ಹಾಗೆ ಸುತ್ಕೊಂಡು ಹೋಗೋದು ನೀಟಾಗಿ. ಅದನ್ನು ನಾವು ದಾರನ ಕೈಯಲ್ಲಿ ಹಿಂಗೆ ಎಳಿತಾ ಇದ್ದರೆ ನೀಟಾಗಿ ಹಂಗೆ ಬರುತ್ತೆ, ಹಂಗೆ ಸುತ್ಕೊಂಡು ಹೋಗ್ಬೋದು. ನೋಡಿ, ಹಂಗೆ ಬಾಕ್ಸ್ ಟೈಪಲ್ಲಿ ಅದೇ ಥರ ಇದೆ. ಬ್ಯಾಂಗಲ್ ಪೂರ್ತಿ ಹಂಗೆ ಸುತ್ಕೊಂಡು ಹೋಗ್ತೀನಿ ನಾನು. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಸುತ್ತಬೇಕಾದ್ರೆ ಅಥವಾ ಬಳೆ ತಗೋಬೇಕಾದ್ರೆ ನಾರ್ಮಲ್ಲಾಗಿ ನಿಮಗೆ ಸೈಜು 2-4 ಇದ್ದರೆ 2-6 ತೊಗೊಳ್ಳಿ. 2-4 ತೊಗೊಂಡ್ರೆ ನಿಮಗೆ ಒಂದು ಸ್ವಲ್ಪ ಟೈಟ್ ಅನಿಸುತ್ತೆ. ಮತ್ತು ಇದು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಟೈಟಾಗಿದ್ದರೆ, ಇವಾಗ ನೋಡ್ಬೋದು ನೀವು ಟೈಟಾಗಿದ್ದರೆ ಒತ್ತಿ ಬಳೆ ಹಾಕಬೇಕಾಗುತ್ತೆ. ಅಂಥ ಟೈಮಲ್ಲಿ ಸಿಲ್ಕ್ ಥ್ರೆಡ್ ಬಿಚ್ಕೋಬೋದು, ಇಲ್ಲ ಸ್ಟೋನ್ಸ್ ಕಿತ್ತೋಗೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ಬೆಟರ್ ಅಂದರೆ ನಿಮ್ಮದು 2-4 ಸೈಜ್ ಇದ್ದರೆ 2-6 ಬ್ಯಾಂಗಲ್ಸ್ನ ತೊಗೊಂಡ್ರೆ ಆರಾಮಾಗಿ ಇರುತ್ತೆ.
ಬ್ಯಾಂಗಲ್ಸು ಸೇಫಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನಾರ್ಮಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಬ್ಯಾಂಗಲ್ಸ್ನ ನೋಡಿ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಬ್ಯಾಂಗಲ್ ಇದೆ ಅಂತ ಹಾಕ್ಕೊಳ್ಳೋದು ಬೇಡ. ನಿಮ್ಮದು 2-4 ಸೈಜ್ ಇದ್ದರೆ 2-6, 1 ಇಂಚ್ ಯಾವಾಗಲೂ ಜಾಸ್ತಿನೇ ಹಾಕ್ಕೊಳ್ಳಿ. ಏನಾಗಲ್ಲ, ನಾರ್ಮಲಾಗಿ ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ, ಯಾವಾಗೋ ಒಂದ್ಸಲ ಯೂಸ್ ಮಾಡೋದ್ರಿಂದ ಬೆಟರ್ ಅನಿಸುತ್ತೆ. ಇವಾಗ ನಾನು ಪೂರ್ತಿ ಆವಾಗಲೇ ಮುಂಚೆನೇ ಹೇಳ್ದಂಗೆ ಫುಲ್ಲು ಸುತ್ಕೋತಾ ಇದ್ದೀನಿ. ಇವಾಗ ಫುಲ್ಲು ಸುತ್ಕೊಂಡಿದ್ದಾಯಿತು. ನನಗೆ ಒಂದು ಸ್ವಲ್ಪ ದಾರ ಸಾಲ್ಟೇಜ್ ಬಂತು. ಸೊ ಅದಕ್ಕೆ ನಾನು ಸ್ವಲ್ಪ ಹಂಗೆ ಬಿಟ್ಕೊಂಡು ಅಲ್ಲೇ ಕಟ್ ಮಾಡಿಕೊಂಡು ಮತ್ತೆ ಹಂಗೆ ಅದಕ್ಕೆ ಜಾಯಿನ್ ಮಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸಾಲ್ಟೇಜ್ ಬಂದರೆ ನೀವು ಅಲ್ಲಿಂದ ಅಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ತೊಗೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ತೋರಿಸಿಲ್ಲ ಜಾಯಿನ್ ಮಾಡ್ಕೊಳ್ಳೋದು ಹೆಂಗೆ ಅಂತ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೀವು ನೋಡ್ಬೋದು ದಾರ ಖಾಲಿ ಆಗ್ತಾಯಿದೆ. ಸೊ ನನಗಲ್ಲಿ ಒಂದು ಬೀಡು ಕಡಿಮೆ ಬಂತು, ದಾರನೂ ಸಾಲ್ಟೇಜ್ ಆಯಿತು. ಸೊ ನಾವು ದಾರ ತೊಗೋಬೇಕಾದ್ರೆ ಒಂಚೂರು ಎಕ್ಸ್ಟ್ರಾನೇ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಇವಾಗ ನಾನು ಮತ್ತೆ ದಾರ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ, ಸ್ವಲ್ಪನೇ ದಾರ ತೊಗೊಂಡು ಆ್ಯಡ್ ಮಾಡಿಕೊಂಡು ಮತ್ತು ಅದನ್ನು ಬ್ಯಾಂಗಲ್ ಫಿನಿಷ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಫಿನಿಷ್ ಆಯಿತು ಇವಾಗ ಇದು ಬ್ಯಾಂಗಲ್ಸು. ಸೊ ಲಾಸ್ಟಿಗೆ ಗಮ್ ಹಾಕ್ಕೊಂಡು ಹಂಗೆ ಕ್ಲೋಸ್ ಮಾಡ್ಕೋತೀನಿ. ನೋಡಿ, ಎಕ್ಸಸ್ ಏನಿದೆ ಅದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡು ಅದಕ್ಕೆ ಗಮ್ ಹಾಕ್ಕೊಂಡು ಒಂದೇ ಸಲ ಪೂರ್ತಿ ಬೆಳ್ಳಿಟ್ಕೊಂಡು ಒಂದೇ ಸಲ ಇದು ಮಾಡಿಬಿಡ್ಬೇಕು. ನೀವು ಸ್ವಲ್ಪ ಸ್ವಲ್ಪ ಹಂಗೆ ಬಿಟ್ಟರೆ ಒಂದು ಅಂಟ್ಕೊಳ್ಳುತ್ತೆ, ಒಂದು ಅಂಟ್ಕೊಳ್ಳಲ್ಲ. ಅಕಸ್ಮಾತ್ ಏನಾದ್ರು ಬಿಚ್ಕೊತು ಅಂದರು ಪೂರ್ತಿ ಅದು ಥ್ರೆಡ್ಡೆಲ್ಲ ಲೂಸ್ ಆಗಿಬಿಡುತ್ತೆ, ಹಂಗೆ ಗಟ್ಟಿಯಾಗಿ ಬರೋಲ್ಲ. ಇವಾಗ ನೋಡ್ಬೋದು ಬ್ಯಾಂಗಲ್ಸು ಹೆಂಗೆ ರೆಡಿ ಆಗಿದೆ ಅಂತ ಫೋಟೋ ಹಾಕ್ತೀನಿ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.